ನಮಸ್ಕಾರ ಎಲ್ರಿಗೂ. ಓಕೆ. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎದವರು ಏನಪ್ಪಾ ಅಂದ್ರ ಸಿಎಆರ್ ಮತ್ತು ಡಿಎಆರ್ ಈ ಒಂದು ಪಿ ಸಿ ನೇಮಕಾತಿಯನ್ನು ಮಾಡೋರು ಇದಾರ. ಆಲ್ರೆಡಿ ಈಗ ನಿಮ್ಗೆ ಸಿವಿಲ್ ಪಿ ಸಿ ಕನ್ಫರ್ಮ್ ಆಗೈತಿ. ಓಕೆ. ಅದಕ್ಕೆ ನಾನು ನಿಮ್ಗೆ 50 ದಿನದ ಸ್ಟ್ರಾಟಜಿಯನ್ನು ಹಾಕೊಟ್ಟಿದ್ದೆ. ಓಕೆ. ಈಗ ಈ ಸಿ ಆರ್ ಡಿ ಆರ್ ಎಕ್ಸಾಮ್ಗೆ ಎಷ್ಟಪ್ಪ ಅಂತಂದ್ರೆ ಒಂದು 77 ದಿನ ಟೈಮ್ ಅದ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದ್ರೆ 75 ದಿವಸದ ಒಂದು ಟೈಮ್ ಟೇಬಲ್ ಹಾಕೇನ್ರಿ. ಈ 2 ದಿವಸ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಮೈಂಡ್ ಸೆಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಒಂದು 75 ದಿವಸ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡ್ಬೋದು. ಓಕೆ. 1421 ಈ ಕಡೆ 179 ಇಟ್ಟ ಪೋಸ್ಟ್ ಅದಾವ ಸಿ ಆರ್ ಮತ್ತು ಡಿ ಆರ್. ಓಕೆ. ಇದು ಜಾಬ್ ಏನು ಕಡಿಮೆ ಅಲ್ಲ, ಪಿ ಯು ಸಿ ಮ್ಯಾಗ ಜಾಬ್ ಅದ. ಆಮೇಲೆ ಇದಕ್ಕೆ ಸೇರ್ಕೊಂಡ್ರಿ ಅಂದ್ರೆ ಮತ್ತೆ ಅದರ್ ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ ನಿಮ್ಗೆ ಟೈಮ್ ಸಿಗ್ತದೆ. ಸಿವಿಲ್ ಪಿ ಸಿ ಅದು ಏನಾಗ್ತದ್ರಿ, ನೀವು ಫುಲ್ ಪ್ಲೇಜ್ ಆಗಿ ವರ್ಕ್ ಮಾಡ್ಬೇಕಾಗ್ತದೆ. ಇದೇನಪ್ಪ ಅಂತಂದ್ರೆ ಯಾವಾಗ ಬಂದ ಓದಿಸಿದಾಗ ಮಾಡಿದಾಗ ಯಾರಾದರೂ ದೊಡ್ಡ ದೊಡ್ಡ ಗೆಸ್ಟ್ಗಳು ಬಂದಾಗ ಅಷ್ಟೇ ವರ್ಕ್ ಮಾಡೋದಿರ್ತದೆ. ಅದಕ್ಕಾಗಿ ಮತ್ತೆ ಬೇರೆ ಬೇರೆ ಎಕ್ಸಾಮ್ ಕೂಡ ಪ್ರಿಪರೇಷನ್ ಹಾಕಿ ನಿಮಗೆ ಅವಕಾಶ ಇರ್ತದೆ. ಅದಕ್ಕಾಗಿ ಮುಂದೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕನ್ನೋರು, ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಮಾಡ್ಬೇಕಂದವರು ಸಿ ಆರ್ ಡಿ ಆರ್ ಮಾಡ್ಕೊಂಡ್ರೆ ನಿಮ್ಗೆ ಓದಕ್ಕೆ ಟೈಮ್ ಸಿಗ್ತದೆ. ಓಕೆ. ರೈಟ್. ನೋಡ್ರಿ, ಪಿ ಯು ಸಿ ಅಥವಾ ತತ್ಸಮಾನ ನೀವೆಲ್ಲ ಗೊತ್ತದ, ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡ್ಬೇಕು ನೀವು. ಓಕೆ. 22/6/2026 ಸ್ಟಾರ್ಟ್ ಆಗ್ತದೆ. ಕೊನೆ ದಿನಾಂಕ 22/7, ಕರೆಕ್ಟ್ ಒಂದು ತಿಂಗಳು ಟೈಮ್ ಕೊಟ್ಟಾರ. ಓಕೆ. ಶುಲ್ಕವನ್ನು ಪಾವತಿ ಮಾಡಕ್ಕೆ ಒಂದು 2 ದಿವಸ ಎಕ್ಸ್ಟ್ರಾ ಇರ್ತದೆ. ಓಕೆ. ಇದೆಲ್ಲ ನೀವು ನೋಟಿಫಿಕೇಶನ್ ನೋಡ್ಕೊಂಡಿರ್ತೀರಿ, ಸಮಸ್ಯೆ ಇಲ್ಲ. ಓಕೆ. ಸೇಮ್ ಸಿಲೆಬಸ್ ಏನು ಇದಕ್ಕೆ ಹೇಳಿಲ್ಲ, ಅದ ಸಿಲೆಬಸ್ ಅದ. ಓಕೆ. ಡೋಂಟ್ ವರಿ. 6-9 ಓಕೆ, ಭಾನುವಾರ. ಓಕೆ. 10:30ರಿಂದ 12 ತನಕ. ಆಮೇಲೆ 2:30ರಿಂದ 4 ಇದು ಹೆಚ್ ಕೆ ನಾನ್ ಹೆಚ್ ಕೆ. ಡೋಂಟ್ ವರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಓಕೆ. ಅದೇ ಸೇಮ್ ಜಿ ಕೆ, ಸೈನ್ಸ್, ಭೂಗೋಳ, ಇತಿಹಾಸ, ಸಂವಿಧಾನ, ಸ್ವಾತಂತ್ರ್ಯ ಚಳವಳಿ. ನೋಡ್ರಿ, ಇಲ್ಲಿ ಇತಿಹಾಸ ಅಂದಾನು ಮತ್ತು ಸ್ವಾತಂತ್ರ್ಯ ಚಳವಳಿ ಅಂದಾನು. ಅದಕ್ಕಾಗಿ ಮಾಡರ್ನ್ ಇಂಡಿಯಾ ಮ್ಯಾಗ ಫೋಕಸ್ ಮಾಡೋಣ. ಸ್ವಾತಂತ್ರ್ಯ ಚಳವಳಿ ಮಾಡರ್ನ್ ಇಂಡಿಯಾ ಮ್ಯಾಗ ಬರ್ತದೆ, ಅದಕ್ಕಾಗಿ ಅದನ್ನ ಫೋಕಸ್ ಮಾಡ್ಯಾನ ಗೊತ್ತಿರಲಿ. ಆಮೇಲೆ ಮೆಂಟಲ್ ಎಬಿಲಿಟಿ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಿರ್ತಕ್ಕಂಥ ಸಾಮಾನ್ಯ ಅಧ್ಯಯನ. ಓಕೆ. ಇಷ್ಟ ಪ್ರಶ್ನೆ ಕೇಳ್ತಾನಂದ್ರೆ ಇದ್ರ ಮ್ಯಾಗಲ್ಲ, ಇದ್ರ ಬಿಯಾಂಡ್ ಮತ್ತೆ ನಿಮಗೆ ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಅದ್ರ ಮ್ಯಾಗ ಕೂಡ ಪ್ರಶ್ನೆಗಳಿರ್ತಾವೆ. ಅದಕ್ಕಾಗಿ ಕೆ ಇ ಅದವ್ರು ಎಕ್ಸಾಮ್ ನಡೆಸಾಕತ್ತಾರ ಅಂತಂದ್ರೆ ಅದು ಕ್ವಶನ್ ಸ್ವಲ್ಪ ಹಂಗೆ ಇರ್ತೈತಿ. ನಾ ಕಳೆದ ಒಂದು ಕ್ಲಾಸ್ ಒಳಗೆ ಕೂಡ ನಿಮ್ಗೆ ಏನು ಮಾಡಿದ್ದೀನಿ ಅಂತಂದ್ರೆ ಈ ಕೆ ಇದವರು ಯಾವ್ದಾದ್ರ ಮ್ಯಾಗ ಎಟ್ಟೆಟ್ಟು ಫೋಕಸ್ ಮಾಡಿ ಪ್ರಶ್ನೆ ಕೇಳ್ಯಾರ ಅಂತ ಹೇಳಿ ನೋಡಿದ್ದೀನಿ. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. ಓಕೆ. 4 ತಪ್ಪಿದ್ವು ಅಂದ್ರೆ 0.5 ಏನು ಮಾಡ್ತಾರೆ ಅಂದ್ರೆ ತೆಗಿತಾರೆ. ಓಕೆ. 4 ತಪ್ಪಿದ್ವು ಅಂದ್ರೆ 1 ಮಾರ್ಕ್ಸ್ ಅಲ್ಲಿ ಕಡಿಮೆ ಆಗ್ತದೆ. ಸರಿಯಾದ್ರೊಳಗೆ 1 ಮಾರ್ಕ್ ಕಡಿಮೆ ಆಗ್ತದೆ. ಓಕೆ. ಎಷ್ಟು ನಿಮಗೆ ಗೊತ್ತಿರಲಿ. ಓಕೆ. ಇನ್ನು ಈ 75 ದಿವಸ ಒಳಗೆ ಈ ಒಂದು ಸಿ ಆರ್ ಡಿ ಆರ್ ಎಕ್ಸಾಮ್ಗೆ ಹೆಂಗೆ ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳಿ ಒಂದು ಐಡಿಯಾ ಕೊಡ್ತೀನಿ ನಾನು. ಓಕೆ. ಫಸ್ಟ್ ಒನ್ 75 ದಿನೊಳಗೆ ಫಸ್ಟ್ ಏನು ಮಾಡ್ಕೊಟ್ರಿ ಅಂದ್ರೆ ಫೌಂಡೇಶನ್ ಡೇ, ಫೌಂಡೇಶನ್ ಬಿಲ್ಡಿಂಗ್ 1ರಿಂದ 3 ದಿನ ಅಂದ್ರೆ 1 ತಿಂಗಳು ಬರೀ ಫೌಂಡೇಶನ್ದ ಐಡಿಯಾ ಕೊಡ್ತೇನೆ ನಿಮಗೆ. 1 ತಿಂಗಳದಾಗ ಹೆಂಗೆ ಪ್ರಿಪೇರ್ ಆಗಬೇಕು, ಏನು ಮಾಡ್ಬೇಕು ಅಂತ ಹೇಳಿ ಅದು ನೋಡ್ಕೊಡ್ರಿ. ಓಕೆ. ಫಸ್ಟ್ ಪೊಲಿಟಿದಿಂದ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ವಿತ್ ಪೊಲಿಟಿ. ಯಾಕಂದ್ರೆ ಓದಾಕು ಈಸಿ ಆಗ್ತದೆ, ಅರ್ಥ ಕೂಡ ಆಗ್ತದೆ. ಅಂದ್ರೆ ಟಫ್ದಿಂದ ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ನೀವು ಟಫ್ದಿಂದ ಸ್ಟಾರ್ಟ್ ಮಾಡ್ರೆ ಏನಾಗ್ತೈತಿ, ಕೆಲವೊಂದು ಕಾನ್ಸೆಪ್ಟ್ಗಳು ಗೊತ್ತಾಗ್ಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಭಾಳ ಏನಾಗ್ತೈತಿ, ಮನಸ್ಸಿಗೆ ಬೇಜಾರಾಗ್ತದೆ. ಅದಕ್ಕಾಗಿ ನೀವು ಏನು ಮಾಡ್ರಿ ಅಂತಂದ್ರೆ ಸ್ಟಾರ್ಟ್ ವಿತ್ ಏನಪ್ಪಾ ಅಂದ್ರೆ ಈಸಿ ಸಬ್ಜೆಕ್ಟ್. ಹಾಗಾಗಿ ಹಂಗೆ ನೋಡ್ರೆ ನಿಮ್ಗೆ ಯಾವುದು ಅಂತಂದ್ರೆ ಈ ಪೊಲಿಟಿ ಈಸಿ ಆಗ್ತದೆ, ಕಾನ್ಸೆಪ್ಟ್ ಕೂಡ ಈಸಿ ಅನ್ಸಾವ ನಿಮ್ಗೆ. ಡೋಂಟ್ ವರಿ, ತಲೆ ಕೆಡಿಸ್ಕೊಬೇಡ್ರಿ. ಅದಕ್ಕೆ ಸ್ಟಾರ್ಟ್ ವಿತ್ ಪೊಲಿಟಿ, ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟಿ, ಸಿಟಿಜನ್ಶಿಪ್. ಈ ಒಂದು ಟಾಪಿಕ್ಗಳನ್ನ ಫಸ್ಟ್ ಯಾಕೆ ನಿಮಗೆ ಕೊಟ್ಟನೆ ಅಂದ್ರೆ ಈಸಿ ಅದಾವ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾವುದೇ ವ್ಯಕ್ತಿಗೆ ಅತ್ಯಂತ ಸರಳವಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಒಂದು ಟಾಪಿಕ್ಗಳು. ಅದಕ್ಕಾಗಿ ಸ್ಟಾರ್ಟ್ ವಿತ್ ಈಸಿ ಅಂದ್ರೆ ನಿಮಗೆ ಓದಕ್ಕೆ ಕೂಡ ಒಂದು ಮೋಟಿವೇಶನ್ ಬರಬೇಕು. ಅದಕ್ಕಾಗಿ ಇವೇನದಾವಲ್ಲ, ಪ್ರಿಯಾಂಬಲ್ ಆಗಿರ್ಬೋದು, ಆಮೇಲೆ ಫಂಡಮೆಂಟಲ್ ರೈಟ್, DPSP, ಫಂಡಮೆಂಟಲ್ ಡ್ಯೂಟೀಸ್, ಸಿಟಿಜನ್ಶಿಪ್, ಫಿಕ್ಸ್ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ. ಓಕೆ. ಹೋದ ಸ್ಟ್ರಾಟಜಿ ಕೊಡಬೇಕಾದ್ರೂ ಇದೇ ಟಾಪಿಕ್ ಹೇಳಿದ್ದೀನಿ. ಓಕೆ. 1 to 5 ಡೇಸ್ ಒಳಗೆ ಆಗ್ತದ ಅಂತಂದ್ರೆ ಆಗ್ತದ. ನಾ ಇದನ್ನ ಯಾರಿಗೆ ಹೇಳುದು ಅಂದ್ರೆ 75 ಡೇಸ್ ಯಾರ್ಯಾರು ಈ ಮೊದಲು ಪ್ರಿಪೇರ್ ಆಗಿರಿ ಅವ್ರಿಗೆ ಹೇಳ್ತಾ ಇರೋದು. ಹಾಗಾಗಿ ನಾವು ಏನು ಓದಿಲ್ಲ ಸರ್ ಈಗಿಂದ ಓದಾಕ ಸ್ಟಾರ್ಟ್ ಮಾಡ್ರ ಆಗ್ತೈತೆನ, ಕಷ್ಟ ಸಾಧ್ಯ. ಅದಕ್ಕಾಗಿ ಯಾರ್ಯಾರು ಒಂದು ರೌಂಡ್ ಓದಿ ಮುಗಿಸಿದಿರಿ ಅವ್ರಿಗೆ ಇದು ಸ್ಟ್ರಾಟಜಿ. ಹಾಗಾದ್ರೆ ಯಾರಾದರೂ ಜೀರೋದಿಂದ ಸ್ಟಾರ್ಟ್ ಮಾಡಿ 75 ದಿವಸನಾಗ ಪಿ ಸಿ ಜಾಬ್ ತಗೋಬೋದಾ? ಕಷ್ಟ ಸಾಧ್ಯ. ಓಕೆ. ಹಾಗಾಗಿ ನೀವು ಒಂದ್ಸಲ ಓದಿದ್ರಿ ಅಂದ್ರೆ ಇದೆಲ್ಲ ಈಸಿ ಆಗ್ತದೆ. ಓಕೆ. ನೀವು ಸ್ಟಾರ್ಟಿಂಗ್ ಹಿಡಿದ ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲ್ ಓದಾಕತ್ರಿ ಅಂದ್ರೆ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಐತಿ. ಯಾರ್ಯಾರು ಓದ್ಕೊಂಡಿರಿ ಅವ್ರಿಗೆ ಮಾತ್ರ ಈಸಿ ಆಗಿ ಆಗ್ತದೆ. ಇನ್ನು ಡೇ 1 to 5 ಈ ಪೊಲಿಟಿ ಇವು ಈಸಿ ಟಾಪಿಕ್ಗಳು ಹೋದ್ರಿ. ಇನ್ನು ಡೇ 6 to 10 ಪ್ರೆಸಿಡೆಂಟ್, ಆಮೇಲೆ ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್.
ಫಿಕ್ಸ್ ಪ್ರಶ್ನೆಗಳು ಇದ್ದೇ ಇರ್ತಾವೆ. ಓಕೆ, ಅದಕ್ಕೆ ಇದು ನೋಡ್ಕೊಟ್ಟು. ಆಮೇಲೆ ಜುಡಿಷಿಯರಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಆಮೇಲೆ ಲೋಕಲ್ ಗೌರ್ಮೆಂಟ್ ಬಗ್ಗೆ ಅಂತೂ ಪ್ರಶ್ನೆ ಇದ್ದೇ ಇರ್ತದೆ. ಓಕೆ, ಸ್ಥಳೀಯ ಸರ್ಕಾರಗಳು. ಓಕೆ, ಹಾಗಾಗಿ ಸ್ವಲ್ಪ ಗಮನ ಇರಲಿ. ಇವು ನೀವು 10 ದಿವಸ ಪಾಲಿಟಿಗೆ ಕೊಟ್ರಿ ಅಂತಂದ್ರೆ ಇದ್ರೊಳಗೆ ಏನು ಹೈ ಇಲ್ಡ್ ಟಾಪಿಕ್ ಅದಾವು, ಅಂದ್ರೆ ಎಲ್ಲಿಂದ ಜಾಸ್ತಿ ಪ್ರಶ್ನೆಗಳು ಬರ್ತಾವಲ್ಲ ಅದನ್ನ ಹೇಳತ್ತಾನ. ಓಕೆ, ಇದನ್ನ ನೋಡ್ಕೊಟ್ರಿ ಸಾಕು. ಆಮೇಲೆ ಇದಾದ್ಮ್ಯಾಗ ಡೇ 11 to 15 ಮಾಡರ್ನ್ ಹಿಸ್ಟ್ರಿ ಮ್ಯಾಗ ಫೋಕಸ್ ಮಾಡ್ರಿ. ಅಲ್ಲಿ ನಿಮಗೆ ಎಕ್ಸಾಮ್ ಒಳಗೆ ನಾನು ಸಿಲೆಬಸ್ ಒಳಗೆ ಕ್ಲಿಯರ್ ಆಗಿ ಹೇಳ್ಯಾನ. ಏನಪ್ಪಾ ಅಂತಂದ್ರೆ ಯಾವ್ದ್ಯಾವ್ದು ಅಂತಂದ್ರೆ ಇತಿಹಾಸ ಅಂದಾನು, ಇತಿಹಾಸ ಅಂದ ಮತ್ತು ಸ್ವಾತಂತ್ರ್ಯ ಚಳವಳಿ ಅಂದಾನು. ಇಲ್ಲಿ ಏನ್ಸಿಯಂಟ್, ಮಿಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ ಅಂತ ತಗೊಂಡ್ರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಹಿಸ್ಟ್ರಿ. ಓಕೆ, ಇದು ಟೋಟಲ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ರೆ ಹೈಯೆಸ್ಟ್ ಪ್ರಶ್ನೆಗಳು ಬರೋದು ನಿಮಗೆ ಮಾಡರ್ನ್ ಮ್ಯಾಗ ಬರ್ತಾವೆ. ಓಕೆ, ಆಮೇಲೆ ಇದಕ್ಕೆ ಏದವ್ರು ತೆಗಿತಾರೆ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆನೂ ಪ್ರಶ್ನೆಗಳು ಇದ್ದಿರ್ತಾವೆ. ಇಲ್ಲಿ ಯುರೋಪಿಯನ್ ಆಗಮನ ಬಗ್ಗೆ ಅಂತೂ ಪ್ರಶ್ನೆ ಇರ್ತದೆ. ರಿವೋಲ್ಟ್ ಮರ್ಯಾಕ್ ಹೋಗ್ಬೇಡ್ರಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸ್ ಅಧಿವೇಶನಗಳದಾವು, ಅದನ್ನ ನೋಡ್ಕೊಡ್ರಿ. ಗಾಂಧಿಯನ್ ಯಾರಂತೂ ಮಿಸ್ ಮಾಡೋಕ್ಕಾಗೋದಿಲ್ಲ, ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಮಾಡರ್ನ್ ಇಂಡಿಯಾ ಕನ್ಸರ್ನ್, ಏನು ಫ್ರೀಡಮ್ ಮೂವ್ಮೆಂಟ್, ಇವೆಲ್ಲ ತಿಳ್ಕೊಳ್ರಿ. ಇದ್ರ ಮ್ಯಾಗ ಪ್ರಶ್ನೆಗಳು ಬರ್ತಾವೆ. ಹಾಗಾದ್ರೆ ಇಷ್ಟ್ರ ಮ್ಯಾಗ ಇಷ್ಟೊಳಗೆ ಆಗ್ತೈತಿ ಅಂದ್ರೆ ಒಂದು 4-5 ದಿವಸನಾಗ ಆಗ್ತೈತಿ ಅಂದ್ರೆ ಆಗ್ತದೆ. ತಿಳಿ ಕೆಡಿಸ್ಬೇಡ್ರಿ. ಏನ್ಸೆಂಟ್, ಮಿಡಿವಲ್, ಮಾಡರ್ನ್ ಕರ್ನಾಟಕ ಒಳಗೆ ಫೋಕಸ್ ಆನ್ ಮಾಡರ್ನ್. ಓಕೆ, ಫೋಕಸ್ ಆನ್ ಮಾಡರ್ನ್. ಏನು ಡೇ 16 to 20 ಜಿಯೋಗ್ರಫಿ ಒಳಗೆ ಈ ಭೂಮಿ ಬಗ್ಗೆ ತಿಳ್ಕೊರಿ. ನದಿಗಳ ಬಗ್ಗೆ, ನದಿ ವ್ಯವಸ್ಥೆ ಅಂತೂ ತಿಳ್ಕೊಳಕಬೇಕು. ನದಿ ವ್ಯವಸ್ಥೆ ಬಗ್ಗೆ 1 ಅಲ್ಲ 2 ಮಾರ್ಕ್ಸ್ ಅಂತೂ ಇದ್ದೇ ಇರ್ತೈತೆ. ನಿಮ್ಗೆಲ್ಲ ಗೊತ್ತೈತೆ. ಕ್ವಶನ್ ಪೇಪರ್ ನೋಡ್ರಿ, ಟ್ರೆಂಡ್ ನಿಮ್ಗೆ ಅರ್ಥ ಆಗ್ತದೆ. ಕ್ಲೈಮೇಟ್, ವಾಯುಗುಣದ ಬಗ್ಗೆ ನೋಡ್ಕೊಡ್ರಿ. ಅಗ್ರಿಕಲ್ಚರ್, ಕೃಷಿಗಳ ಬಗ್ಗೆ, ಕೃಷಿ ಬಗ್ಗೆ ಇತ್ತೀಚಿನ ಡೇಟಾ ನೋಡ್ಕೊಡ್ರಿ. ಕೃಷಿ ಬಗ್ಗೆ ಇತ್ತೀಚಿನ ಡೇಟಾ ನೋಡ್ಕೊಡ್ರಿ. ಅಂದ್ರೆ ಯಾವ ಬೆಳೆ ಜಾಸ್ತಿ ಬೆಳೆಯಕತ್ತಾರೋ, ಯಾವ ಬೆಳೆ ಒಳಗೆ ಭಾರತ ಮುಂಚೂಣಿ ಒಳಗೈತಿ, ಅದು ನೋಡ್ಕೊಡ್ರಿ. ಆಮೇಲೆ ಬೆಳೆಗಳ ಬಗ್ಗೆ ನೋಡ್ಕೊಡ್ರಿ, ಯಾವ ಟೈಮ್ ಒಳಗೆ ಯಾವ ಬೆಳೆ ಮಾಡ್ತಾರೆ. ಆಮೇಲೆ ಇಲ್ಲಿ ಮಾನ್ಸೂನ್ಗಳ ಬಗ್ಗೆ ನೋಡ್ಕೊಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಕ್ಲೈಮೇಟ್ ಕೂಡ ಬರ್ತೈತಿ, ಅದು ನೋಡ್ಕೊಡ್ರಿ. ಇನ್ನು ಕರ್ನಾಟಕ ಜಿಯೋಗ್ರಫಿ ಆಲ್ಮೋಸ್ಟ್ ಅಲ್ಲ ರೀಸೆಂಟ್ ಇಶ್ಯೂ ಏನೇನದಾವು ಸಾಧ್ಯದ ಅವುಗಳನ್ನ ನೋಡ್ಕೊಡ್ರಿ. ಓಕೆ, ಇನ್ನು ಡೇ 21 to 25 ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇದ್ರೊಳಗೆ ಬಯಾಲಜಿ ಒಳಗೆ ಹ್ಯೂಮನ್ ಬಾಡಿ ಬಗ್ಗೆ ನೋಡ್ಕೊಡ್ರಿ. ಮಾನವನ ದೇಹದ ಬಗ್ಗೆ, ಮಾನವನ ದೇಹದ ಅಂಗಗಳ ಬಗ್ಗೆ ಏನು ಮಾಡ್ತಾರೋ ಅಂದ್ರೆ ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ. ಅದಕ್ಕಾಗಿ ಇದ್ರ ಮೇಲೆ ಜರ ಜಾಸ್ತಿ ಫೋಕಸ್ಡ್ ಆಗಿರ್ರಿ. ಓಕೆ, ಜನರಲ್ ಸೈನ್ಸ್ ವಾಸ್ಟ್ ಆಗತ್ತೆ ರೀ, ನನಗೆ ಅರ್ಥ ಆಗ್ತದೆ, ವಾಸ್ಟ್ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ನೀವು ಮೊದಲು ಓದ್ಕೊಂಡಿದ್ರಿ ಅಂದ್ರೆ ಬೇಸಿಕ್ ಬುಕ್ಗಳನ್ನ ನಾವು ಏನು ಭಾಳ ಹೇಳ್ತಿಲ್ಲ, 6 to 10th ಬೇಸಿಕ್ ಬುಕ್ ಆದ್ರೆ ಸಾಕು, ಮತ್ತೆ ಯಾವುದು ಸ್ಟ್ಯಾಂಡರ್ಡ್ ಬುಕ್ ಬೇಕಾಗಿಲ್ಲ. ಇಷ್ಟ ಬೇಸಿಕ್ ಬುಕ್ ಮಾಡ್ರಿ. ಆಮೇಲೆ ನಿಮಗೆ ವಿವೇಕ ಇದು ಕೆಲವೊಂದು ಬುಕ್ ಇದ್ದಿರ್ತಾವೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಅದನ್ನಷ್ಟು ಮಾಡ್ರಿ ಸಾಕು. ಉಳ್ಕಿದೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಈಗ ದೊಡ್ಡ ದೊಡ್ಡ ಬುಕ್ ಓದ್ಕೊಂಡ್ರಕ್ಕೆ ಟೈಮ್ ಇಲ್ಲ. ಓಕೆ, ಭಾಳ ಶಾರ್ಟ್ ಟೈಮ್ ಅದ. ನೀವು ಆಲ್ರೆಡಿ ಒಂದು ರೌಂಡಿಗೆ ಓದಿರಬೇಕಾಗಿತ್ತು, ಬಟ್ ಓದಿಲ್ಲ, ಇರ್ಲಿ, ಏನು ಮಾಡೋಕ್ಕಾಗೋದಿಲ್ಲ. 6 to 10th ಬೇಸಿಕ್ ಸೈನ್ಸ್ ಬುಕ್ ಓದ್ರಿ. ಇನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದು ಒಂದು ಬುಕ್ ತೊಗೊಂಡು ಅತ್ರನ್ನ ಬಿಡಿಸ್ರಿ. ಓಕೆ, ಹಾಗಾಗಿ ನಾ ಇಲ್ಲಿ ಏನು ಇವು ಎಲ್ಲ ಹೇಳ್ಕೊತ ಬರತ್ತನಲ್ರಿ, ಇದ್ರ ಮ್ಯಾಗ ಕಡಿಮೆ ಅಂದ್ರೆ ಒಂದು 200 to 400 MCQs ಏನು ಮಾಡ್ರಿ ಅಂದ್ರೆ ಟಾರ್ಗೆಟ್ ಮಾಡ್ಕೊಡ್ರಿ. ಅಂದ್ರೆ ನಾ ಈಗ ಹಿಸ್ಟ್ರಿ ಹೇಳಿ, ಪೊಲಿಟಿ ಹೇಳಿ, ಜಿಯೋಗ್ರಫಿ ಹೇಳಿ, ಜನರಲ್ ಸೈನ್ಸ್ ಹೇಳತ್ತಂದ್ರೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಮ್ಯಾಗ ಸಾಧ್ಯ ಆದ್ರೆ 200 to 400 MCQs ಮಾಡ್ಕೊಡ್ರಿ. ಇದು ಮಸ್ಟ್, ಇದು ಬೇಕಿದು. ಓಕೆ ಸರ್, ಬರೀ ಓದಿ ಬಿಡ್ತೀವ, ಸಾಧ್ಯನೇ ಇಲ್ಲ. ಅದಕ್ಕೆ MCQs ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಬೇರೆ ಹಾದಿನೇ ಇಲ್ಲ. ಈ MCQs ಅಂದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ ಮಾಡ್ತಿದ್ರೆ ಓಕೆ, ಏನು ಸಮಸ್ಯೆ ಇಲ್ಲ, ಮಾಡ್ರಿ. ಓಕೆ, ಇನ್ನು 26 to 35 ದಿನಕ್ಕೆ ಏನು ಮಾಡ್ಬೇಕಂದ್ರೆ ಮೆಂಟಲ್ ಎಬಿಲಿಟಿ. ಇದ್ರೊಳಗೆ ಮೇನ್ ನಂಬರ್ ಸೀರೀಸ್, ಇದ್ರ ಮ್ಯಾಗ ಶೂರ್ ಪ್ರಶ್ನೆ. ಕೋಡಿಂಗ್, ಡಿಕೋಡಿಂಗ್ ಬಗ್ಗೆ ಇದಿರ್ತದೆ. ಬ್ಲಡ್ ರಿಲೇಷನ್ ಇದ್ದೇ ಇರ್ತೈತಿ. ಆಮೇಲೆ ಡೈರೆಕ್ಷನ್ಸ್ ಬಗ್ಗೆ, ಅನಲಾಗ್, ಕ್ಯಾಲೆಂಡರ್ ಬಗ್ಗೆ, ಇವೆಲ್ಲ ಹೈ ಇಲ್ಡ್ ಟಾಪಿಕ್ ಇವೆಲ್ಲ. ಓಕೆ, ಅಂದ್ರೆ ಇದ್ರ ಮ್ಯಾಗ ಜಾಸ್ತಿ ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ಫೋಕಸ್ ಮಾಡ್ರಿ. ಇಲ್ಲಿ ಕೂಡ ನಾವು ನಿಮ್ಗೆ ಹೇಳೋದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಷ್ಟೇ. ಇಲ್ಲಿ ಮತ್ತೆಲ್ಲ ಬುಕ್ ಹಿಡ್ಕೊಂಡು ಕೂತ ಎಲ್ಲ ಲೆಕ್ಕ ಬಿಡಿಸ್ತಾನೋ ಅಂದ್ರೆ ಆಗುದಿಲ್ಲ. ಓಕೆ, ಎಲ್ಲ ಲೆಕ್ಕ ಬಿಡಿಸ್ತಾನ ಅಂದ್ರೆ ಆಗುದಿಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ ಮ್ಯಾಗ ಫೋಕಸ್ ಮಾಡ್ರಿ, ಅದ ನಿಮ್ಮನ್ನ ಕೈ ಹಿಡಿದು. ಹಂಗಾರೆ ಸರ್ ಮಾಡೆಲ್ ಕ್ವಶನ್ ಪೇಪರ್ ಹೆಂಗ್ ಮಾಡೋನು, ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋನು ಹೆಂಗ ಅಂತಂದ್ರ, ಇಲ್ಲಿ ಮಾಡೆಲ್ ಅಂತಂದ್ರ ಆಲ್ಮೋಸ್ಟ್ ನೋಡ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದಾನು ತೆಗೆದಿರ್ತಾರೆ. ಆಲ್ಮೋಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ ನೋಡ್ಕೊಳ್ರಿ. ಆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೆಲವರು ಭಾಳ ಹಾರ್ಶ್ ತೆಗಿತಾರೆ, ಭಾಳ ಹಾರ್ಡ್ ತೆಗಿತಾರೆ. ಓಕೆ, ಪ್ರಶ್ನೆ ಪತ್ರಿಕೆಯನ್ನ ಭಾಳ ಅಂದ್ರೆ ಭಾಳ ಕಠಿಣ ತೆಗೆದು ಬಿಡ್ತಾರೆ. ಅದು ನೋಡಿ ಕೂಡ ಹೆದರೋ ಚಾನ್ಸಸ್ ಇರ್ತೈತಿ. ನೀವು ಅದಕ್ಕಾಗಿ ತಲೆ ಕೆಡಿಸ್ಬೇಡ್ರಿ, ಎಕ್ಸಾಮ್ ಬರೆಯಂಗೆ ಬರ್ರಿ.
ಮಾಡೆಲ್ ಕ್ವಶನ್ ಪೇಪರ್ ಬೇರೆ ಏನು ತಪ್ಪಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೆ ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಓಕೆ, ಅಲ್ಲಿ ಟಫ್ ಇದ್ರು ಕೂಡ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಸಮಾಧಾನ ಮಾಡ್ಕೋಬಹುದು. ಓಕೆ, ಏನು ಇದು ಫೇಸ್ 1 ಮುಗೀತು. ಈಗ ಟೋಟಲ್ 4 ಫೇಸ್ ಒಳಗೆ ಹೇಳ್ತಾನೆ. ಈಗ ಫೇಸ್ 1 ಆಯ್ತು, ಇನ್ನು ಫೇಸ್ 2 ಹೋಗೋಣ. ಫೇಸ್ 1 ಒಳಗೆ ಏನು ಮಾಡಿದ್ವಿ ನಾವು, ಬೇಸಿಕ್ಸ್ ಎಲ್ಲ ನೋಡ್ಕೊಂಡಿವಿ. ಇನ್ನು ಫೇಸ್ 2 ಇದು ಸ್ಕೋರಿಂಗ್ ನೋಡ್ರಿ. ಯಾಕಂದ್ರೆ KEA ಫೋಕಸ್ ಮಾಡೋದ ಕರೆಂಟ್ ಅಫೇರ್ಸ್ ಮ್ಯಾಗ, ಅದಕ್ಕಾಗಿ ಇಲ್ಲಿ ಕರೆಂಟ್ ಅಫೇರ್ಸ್ ನೋಡಿದ್ವಿ. ಈ ಕರೆಂಟ್ ಅಫೇರ್ಸ್ ಒಳಗೆ ಮೇನ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ. ಓಕೆ, ಯಾಕಂದ್ರೆ ಈಗ ಪೊಲಿಟಿಕಲ್ ಶಿಫ್ಟ್ ಒಂದು ಭಾಳ ಆಗ್ಯದ. ಪೊಲಿಟಿಕಲ್ ಶಿಫ್ಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ನಿಮ್ಗೆ. ಓಕೆ, ಆಮೇಲೆ ಕೆಲವೊಂದು ಬದಲಾವಣೆಗಳು ಏನು ಚೇಂಜಸ್ ಆಗೈತಿ ರಾಜ್ಯದೊಳಗೆ ಅದನ್ನ ಕೇಳ್ತಾನೆ. ಇವೆಲ್ಲ ನೋಡ್ಕೊಡ್ರಿ. ಓಕೆ, ಸೋಷಿಯಲ್ ಇವೆಂಟ್ಗಳು ಏನು ಬದಲಾಗ್ಯಾವು, ಎಕನಾಮಿಕಲ್ ಇವೆಂಟ್ ಏನು ಬದಲಾಗ್ಯದ, ಇವೆಲ್ಲ ನೋಡ್ಕೊಡ್ರಿ. ಓಕೆ, ಆಮೇಲೆ ಟೆಕ್ನಾಲಜಿಕಲ್ ಏನು ಬದಲಾವಣೆಗಳದಾವು ಅದನ್ನು ನೋಡ್ಕೊಡ್ರಿ. ಓಕೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಮಿಸ್ ಮಾಡಕ್ ಹೋಗ್ಬಿಡ್ರಿ. ಈ ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್. ಯಾಕಂದ್ರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ 3 ರೀತಿ ನಾವು ವಿಂಗಡಣೆ ಮಾಡ್ತೀವಿ. ಕರ್ನಾಟಕ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕರೆಂಟ್ ಅಫೇರ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಒಂದು 4 ಅನ್ಕೊಡ್ರಿ. ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕಡಿಮೆ ಅಂದ್ರೆ ಒಂದು 7 ರಿಂದ 8 ಅನ್ಕೊಡ್ರಿ. ಆಮೇಲೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಒಂದು 5 ರಿಂದ 6 ಅನ್ಕೊಡ್ರಿ. 8 ಪ್ರಶ್ನೆ ಬರ್ತವೆ. ಓಕೆ, ಆನ್ ಏವರೇಜ್ ಒಂದು 20 ಕ್ವಶನ್ ಕರೆಂಟ್ ಅಫೇರ್ಸ್ ಮ್ಯಾಗ ಇದ್ದಿರ್ತಾವ, ಗಮನ ಇರಲಿ. ಓಕೆ, ಏನು ಸ್ಪೋರ್ಟ್ಸ್ ಬಗ್ಗೆ ಇತ್ತೀಚೆಗೆ ಯಾವ ಅವಾರ್ಡ್ ಆಯ್ತು ಏನಾಯ್ತು ನೋಡ್ಕೊಡ್ರಿ. 2025 ಅಕ್ಟೋಬರ್ದಿಂದ 2026 ಈ ಜೂನ್ ತನಕನೂ ನೋಡ್ಕೊಡ್ರಿ. ಓಕೆ, ಏನು ಡಿಫೆನ್ಸ್ ಇದ್ರೊಳಗೆ ಯಾವ್ದಾದ್ರು ಹೊಸ ಮಿಸೈಲ್ ಕಂಡಿಡಿದ್ರನ ಅಥವಾ ಹೊಸ ಯಾವುದೇ ಆಯುಧ ಕಂಡಿಡಿದ್ರನ ಇದು ಪ್ರಶ್ನೆ ಕೇಳ್ತಾನೆ. ಮತ್ತೆ ಇತ್ತೀಚೆಗೆ ಏನ್ ಮಾಡ್ರು ಅಂದ್ರೆ 3 ನೌಕೆಗಳನ್ನ ಸಮುದ್ರಕ್ಕೆ ಬಿಟ್ರು, ಅದು ಕೇಳ್ತಾನ. INS ದುನಗಿರಿ ಇವೆಲ್ಲ. ಓಕೆ, ಗೊತ್ತಿರಲಿ. ಇನ್ನು ಸೈನ್ಸ್ ಅಂಡ್ ಟೆಕ್ ಇದ್ರೊಳಗೆ ಯಾವಪ್ಪ ಅಂದ್ರೆ ಮುಖ್ಯವಾಗಿ ಸ್ಪೇಸ್ ಬಗ್ಗೆ ನೋಡ್ಕೊಡ್ರಿ. ಅದ್ರೊಳಗೆ ನಮ್ಮ ಇಸ್ರೋದ ಅಚೀವ್ಮೆಂಟ್ ಏನೇನದಾವು 2025 ರಿಂದ 26 ಒಳಗೆ ಏನೇನದಾವು ಇದನ್ನ ನೋಡ್ಕೊಡ್ರಿ. ಇದ್ರ ಮ್ಯಾಗ ಕೂಡ ಪ್ರಶ್ನೆಗಳು ಬರ್ತಾವೆ, ಯಾಕಂದ್ರೆ ಅಚೀವ್ಮೆಂಟ್ಗಳು ಭಾಳ ಆಗ್ಯಾವು ನೋಡ್ಕೊಟ್ರೆ. ಮತ್ತೆ ಸೈನ್ಸ್ ಅಂಡ್ ಟೆಕ್ ಅಂತೂ ನಾ ಕವರ್ ಮಾಡ್ತಾನಂತೆ. ಎಷ್ಟು ಕ್ವಶನ್ ಇರಲಿ ಅಥವಾ ಇದ್ರ ಕರೆಂಟ್ ಅಫೇರ್ಸ್ ಇರಲಿ ನಾ ಕವರ್ ಮಾಡಿ ಕೊಡ್ತಾನಂತೆ. ಇನ್ನು ಎಕನಾಮಿ ಇದನ್ನು ಕೂಡ ನೀವು ನೋಡ್ಕೊಳಕಬೇಕು, ಯಾಕಂದ್ರೆ ಇಲ್ಲಿ ಇದ್ರೊಳಗೆ ಮೇನ್ ಸರ್ವೆ ನೋಡ್ಕೊಳ್ರಿ. ಆಮೇಲೆ ಬಜೆಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ RBI, ಆಮೇಲೆ ಬ್ಯಾಂಕಿಂಗ್ ಸಿಸ್ಟಮ್ ಅದ್ರ ಬಗ್ಗೆ ನೋಡ್ಕೊಳ್ರಿ. ಇದು ಹೈ ಸ್ಕೋರಿಂಗ್ ಝೋನ್. ಇದು ಏನು 41 to 43 ಎಕನಾಮಿಕ್ಸ್ ಒಳಗೆ ಬಜೆಟ್, RBI, ಇನ್ಫ್ಲೇಷನ್, ಬ್ಯಾಂಕಿಂಗ್, ಎಕನಾಮಿಕ್ ಸರ್ವೆ ಇವೆಲ್ಲ ನೋಡ್ಕೊಳಕಬೇಕು. ಅಂದ್ರೆ ಈ ಎಕನಾಮಿಕ್ಸ್ ಹೆಂಗಾಗ್ತೈತಿ, ಕೆಲವೊಂದ್ಸಲ ಎಂಥ ಪ್ರಶ್ನೆ ಬಂದರೂ ಕೂಡ ಆನ್ಸರ್ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಸ್ಟಿಕ್ ಆನ್ ಬೇಸಿಕ್ಸ್ ಅಷ್ಟೇ. ಸ್ಟಿಕ್ ಆನ್ ಬೇಸಿಕ್ ಬುಕ್ ಹೋದ್ರಿ. ರೀಸೆಂಟ್ ಏನು ಇವೆಂಟ್ ಅದಾವ ಅದನ್ನಷ್ಟ ಮಾಡ್ರಿ. ಉಳ್ಕಿದ ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ತೀರಿ. ಇನ್ನು EVS ಇದ್ರೊಳಗೆ ಭಾಳ EVSಗೂ ಏನು ಭಾಳ ಟೈಮ್ ಕೊಡಕ್ಕೆ ಹೋಗ್ಬೇಡ್ರಿ. ಓಕೆ, ನಾ ಭಾಳ ಟೈಮಿಗೆ ಕೊಟ್ಟಿಲ್ಲ. ಇಲ್ಲಿ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಅಂತ ಕರಿತೀವಲ್ಲ, ಇದ್ರ ಮ್ಯಾಗ ಫೋಕಸ್ ಮಾಡ್ರಿ. ಈ ಜೈವಿಕ ವೈವಿಧ್ಯತೆ ಒಳಗೆ ಜೀವಿಗಳನ್ನ ಹೆಂಗೆ ಸಂರಕ್ಷಣೆ ಮಾಡ್ತಾರೋ ಮತ್ತು ಯಾವ ಕಾಯ್ದೆಗಳದಾವು. ಈ ಫಾರ್ ಎಕ್ಸಾಂಪಲ್ ಪರಿಸರ ಸಂರಕ್ಷಣಾ ಕಾಯ್ದೆ 1986, ವನ್ಯ ಸಂರಕ್ಷಣಾ ಕಾಯ್ದೆ 1972 ಇವೇನದಾವಲ್ಲ, ಇಂಥವು ನೋಡ್ಕೊಡ್ರಿ ಸಾಕು. ಆಮೇಲೆ ಕ್ಲೈಮೇಟ್ ಚೇಂಜ್ ಇದು ಕೂಡ ಇಂಪಾರ್ಟೆಂಟ್. ಇದ್ರೊಳಗೆ ಹಸಿರು ಮನೆ ಪರಿಣಾಮ ಮತ್ತೆ ಯಾವುದು ಅಂದ್ರೆ ಓಝೋನ್ ಪದರ ಕ್ಷೀಣಿಸುವಿಕೆ, ಆಮೇಲೆ ಆಮ್ಲ ಮಳೆ, ಇಂಥವೆಲ್ಲ ಕಾನ್ಸೆಪ್ಟ್ ಇದ್ದಿರ್ತಾವೆ. ಇದಕ್ಕೆ ಕಾರಣ ಇಲ್ಲ, ಡೆಫಿನೇಷನ್ ಅಂತೂ ಏನು ಕೇಳಂಗಿಲ್ಲ. ಇದಕ್ಕೆ ಕಾರಣ ಆಗ್ತಕ್ಕಂಥ ಮಾಲಿನ್ಯಕಾರಕಗಳು ಯಾವುದು ಅಂತ ಕೇಳ್ತಾನ. ಭಾಳ ಸಲ ಪ್ರಶ್ನೆ ಆಗೈತಿ, ಅದನ್ನು ನೋಡ್ಕೊಡ್ರಿ ಮಾಲಿನ್ಯಕಾರಕಗಳ ಬಗ್ಗೆ. ಇನ್ನು ನ್ಯಾಷನಲ್ ಪಾರ್ಕು ನೋಡ್ಕೊಡ್ರಿ, ಇತ್ತೀಚೆಗೆ ಯಾವ ಸೇರ್ಸ್ಯಾರು ಏನು ಮಾಡ್ಯಾರು, ಪೊಲ್ಯೂಷನ್ ಬಗ್ಗೆ ನೋಡ್ಕೊಡ್ರಿ. ಆಮೇಲೆ ಮುಖ್ಯವಾಗಿ ರಾಮ್ಸರ್ ಸೈಟ್ ಬಗ್ಗೆ ನೋಡ್ಕೊಡ್ರಿ. ರಾಮ್ಸರ್ ತಾಣಗಳು, ರಾಮ್ಸರ್ ವೆಟ್ಲ್ಯಾಂಡ್ಸ್, ಜೋಗು ತಾಣಗಳು ಅಂತ ಏನು ಕರಿತೀರಿ. ಓಕೆ, ಅವುಗಳ ಬಗ್ಗೆ ನೋಡ್ಕೊಡ್ರಿ. ಇವುಗಳ ಬಗ್ಗೆನೂ ಕೂಡ ಭಾಳ ಪ್ರಶ್ನೆಗಳಾಗ್ಯಾವು. ಓಕೆ, ಮತ್ತು ಇತ್ತೀಚೆಗೆ 100+ ದಾಟಿದ ಭಾರತದ ಸೈಟ್, ಅವು ಯಾವ್ಯಾವ್ದಾವು ಏನಿದಾವು ನೋಡ್ಕೊಟ್ರಿ. ಸಾಧ್ಯದ ನಾನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಇನ್ನು Day 47 to 50 ಸ್ಟ್ರಾಟಜಿಗೆ ಮತ್ತು ಕರ್ನಾಟಕ ಇದ್ರ ಮ್ಯಾಗ ಫೋಕಸ್ ಮಾಡ್ರಿ. ಕರ್ನಾಟಕ ಹಿಸ್ಟ್ರಿ, ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಮತ್ತು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್. ಇದು ಇತ್ತೀಚೆಗೆ ಯಾರು ಆಯ್ಕೆ ಆದರು, ಯಾರ ಮುಖ್ಯ ವ್ಯಕ್ತಿ ಡೆತ್ ಆದರು. ಓಕೆ, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಮತ್ತು ಯಾರು ರಾಜೀನಾಮೆ ಕೊಟ್ಟರು, ಇದು ಬಹಳ ಮುಖ್ಯ. ದೇಶದ ಕೆಲವೊಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೋ ಅಂತಂದ್ರೆ ರಾಜೀನಾಮೆ ಕೊಡ್ತಾರೆ. ನೋಡ್ರಿ, ಇವತ್ತಿನ ನ್ಯೂಸ್ ಪೇಪರ್ ಒಳಗೆ ಬ್ರಿಟನ್ ಪ್ರಧಾನಿ ರಾಜೀನಾಮೆ ಘೋಷಣೆ ಅಂತ ಬಂದದ. ಯಾರು? ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅಂತ ಹೇಳಿ. ಓಕೆ, ಇಂಥವೆಲ್ಲ ಪ್ರಶ್ನೆಗಳು ಬರ್ತಿರ್ತಾವೆ, ಅದಕ್ಕೆ ನೋಡ್ಕೊಡ್ರಿ. ಎಕ್ಸಾಮ್ ನಡೆದು 1 ವಾರ ಐತಿ ಅನ್ನೋ ತನಕನೂ ಕೂಡ ನೀವು ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ಲಿಕ್ಕೆ ಬೇಕು. ಓಕೆ, ಎಕ್ಸಾಮಿನ 1 ವಾರ ಐತಿ ಅನ್ನೋ ತನಕನೂ ನೀವು ಕರೆಂಟ್ ಅಫೇರ್ಸ್ ಮಾಡಲೇಬೇಕು, ಮಾಡ್ರಿ. ಓಕೆ, ಇನ್ನು ಫೇಸ್ 3 ರಿವಿಷನ್ ಅಂಡ್ ಟೆಸ್ಟ್ ಸೀರೀಸ್ ನೋಡ್ರಿ.
1ನೇ ದಿನದ ಹಿಡ್ಕೊಂಡು 50ನೇ ದಿನದ ತನಕ ಏನೇನು ಓದಬೇಕು ಇದನ್ನ ಹೇಳಿದೆ. ಇನ್ನ 50 to ಏನು 75 ಇಲ್ಲ, ಇಲ್ಲಿ ರಿವಿಷನ್ ಮಸ್ಟ್ ಆಗ್ತದೆ. ಆರ್ ರಿವಿಷನ್ ಮುಗಿತು. ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ ಸರ್ 75 ದಿವಸ ಎಲ್ಲ ಓದ್ತೀವಿ ಅಂದ್ರೆ ನೋಡ್ರಿ ಏನ್ ಹಂಗೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ಅದಕ್ಕಾಗಿ ನಾ ಹೇಳುದೇನು, ಬಹಳ ಕ್ಲಿಯರ್ ಆಗಿ ನೀವೇನ್ ಮಾಡ್ಬೇಕಾಗ್ತೈತಿ ಅಂತಂದ್ರೆ ರಿವಿಷನ್ ಮಾಡ್ಬೇಕಾಗ್ತೈತಿ. ಓಕೆ, ಫಸ್ಟ್ 1 to 50 ಡೇಸ್ ಏನ್ ಮಾಡ್ರಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಓದ್ರಿ. ಓಕೆ, ಓದೋದು ಮುಗಿಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡ್ರಿ. ಓದೋದು ನಿಮ್ದು ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ಡೇ 51 ದಿಂದ ರಿವಿಷನ್ ಸ್ಟಾರ್ಟ್ ಆಗಬೇಕು. ಎಷ್ಟು ಓದಿರ್ಲ ಅದನ್ನ ರಿವಿಷನ್ ಮಾಡ್ರಿ, ಅಲ್ಲಿ ಮಾರ್ಕ್ಸ್ ಬರೋ ಚಾನ್ಸಸ್ ಇದ್ರದ್ದು. ಅದಕ್ಕಾಗಿ ರಿವಿಷನ್ ಒಳಗೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಫಸ್ಟ್ ರಿವಿಷನ್. ಓಕೆ, 51 to 55 ಒಂದು 5-6 ದಿವಸ ಆಗ್ತೈತಿ. ಇನ್ 56 to 60 ರಿವಿಷನ್ 2. ರಿವಿಷನ್ 2 ಒಳಗೆ ಏನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್, EVS, ಕರ್ನಾಟಕ ಜಿಕೆ. ಈ ಕರೆಂಟ್ ಅಫೇರ್ಸ್ ಒಳಗೆ ಸೈನ್ಸ್ ಅಂಡ್ ಟೆಕ್ ಅವರಾಗಿರ್ತದೆ, ತಲೆ ಕೆಡಿಸ್ಬೇಡ್ರಿ. ಅದನ್ನ ಸೆಪರೇಟ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಏನ ಡೇ 61 to 65 ಫುಲ್ ಲೆಂತ್ ಪ್ರಾಕ್ಟೀಸ್. ಕಡಿಮೆ ಅಂದ್ರೆ ಒಂದು 5 ಟೆಸ್ಟ್ ಆದ್ರೂ ತಗೊಳ್ರಿ. ಇದೆಲ್ಲ ಮುಗಿದ ಮ್ಯಾಗ ಹೇಳಾಕತ್ತ ನಾನು. ಓಕೆ ಸರಿ, ಈಗ ವೀಕ್ಲಿ ತಗೊಳ್ಬೇಡ, ವೀಕ್ಲಿ ಬರೀರಿ, ನಡೀತದೆ, ಏನು ಸಮಸ್ಯೆ ಇಲ್ಲ. ವೀಕ್ಲಿ ಬರೀರಿ. ಆದ್ರೆ ನಾ ಏನ್ ಹೇಳ್ತೀನಿ, ಅಕಸ್ಮಾತ್ ಮಾರ್ಕ್ಸ್ ಕಡಿಮೆ ಬರಾಕತ್ತಪ್ಪ, ಒಟ್ಟ 30 ಬಂದು, 40 ಬಂದು, ಆಮೇಲೆ 60 ಬಂದು, ಒಟ್ಟ ಹಿಂಗಾದಾಗ ಮಾರ್ಕ್ಸ್ ಕಡಿಮೆ ಬಂದಾಗ ಮಾನಸಿಕ ಹಾಕ್ಯಾರಿ. ವೀಕ್ಲಿ ತಗೊಂಡ ಮಾರ್ಕ್ಸ್ ಎಷ್ಟು ಬಂದ್ರು ನಾವು ವರಿ ಮಾಡ್ಕೊಳಂಗಿಲ್ಲ ಅಂದ್ರೆ ತಗೊಳ್ರಿ. ಇಲ್ಲ ಸರ್ ಭಾಳ ಮಾನಸಿಕ ಆಗ್ತೈತಿ ಅಂದ್ರೆ ಇವೆಲ್ಲ ಓದಿ ಮುಗಿಸೋ ತನಕ ತೊಳಕ್ ಹೋಗ್ಬೇಡ್ರಿ. ಎಟ್ಟ ಟೆಸ್ಟ್ ತಗೋತೀರಿ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಹಾಗಾಗಿ ಒಂದು 5 ಫುಲ್ ಅಂತ ಎಲ್ಲ ಮುಗಿದ ಮ್ಯಾಗ ಹೇಳತ್ತಾನ. ಲಾಸ್ಟ್ ಇನ್ನು ಎಷ್ಟ 10 ದಿವಸ ಏನು ಉಳಿದೈತಿ ಅವಾಗ ಟೈಮ್ ಮಾಡ್ಕೊಡ್ರಿ ಅಷ್ಟೇ. ಇನ್ನ ಈ 5 ಟೆಸ್ಟ್ ಏನು ಬರಿತಿರ್ಲೆ, ಒಂದು 500 ಕ್ವಶನ್ಸ್ ಏನಿದ್ದಿರ್ತಾವು, ಇತರ ಡೆಪ್ತ್ ಅನಲೈಸಸ್ ಮಾಡ್ಬೇಕು. 500 ಕ್ವಶನ್ ಅಂದ್ರ ಈಚ್ ಅಂಡ್ ಎವ್ರಿ ಪಾಯಿಂಟ್ ನೀವೇನ್ ಮಾಡ್ಬೇಕು ಅಂದ್ರೆ ಅನಲೈಸ್ ಮಾಡ್ಕೋಬೇಕು. ಓಕೆ, ಅಂದ್ರ 500 ಕ್ವಶನ್ 4 ಆಪ್ಷನ್ಸ್ ಅಂದ್ರ 2,000 ಕ್ವಶನ್ ಬಿಡಿಸಿದಂಗ. ಅಂದ್ರ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ವಶನ್ ತಗೋತೀರಿ, ಒಂದು ಕ್ವಶನ್ ತಗೊಂಡ್ರಿ, ಇದು ಕ್ವಶನ್ ಐತಿ, ಇದಕ್ಕೆ ಆಪ್ಷನ್ A, B, C, D ಐತಿ. ಓಕೆ, ABCD ಅಂತಂದ್ರ ಇದು ಆನ್ಸರ್ಕ A ಕರೆಕ್ಟ್ ಅಂತ ಅನ್ಕೊಳ್ರಿ. A ಕರೆಕ್ಟ್ ಅನ್ಕೊಂಡ್ ಬಿಟ್ಟು ಹೋಗುದಲ್ಲ, B ಯಾಕೆ ತಪ್ಪಾತು, C ಯಾಕೆ ತಪ್ಪಾತು, D ಯಾಕೆ ತಪ್ಪಾತು, ಇದ್ರ ಹಿನ್ನೆಲೆ ಏನೈತಿ ನೋಡ್ಕೊಡ್ರಿ. ಹಿಂಗ ನೀವು ಎಟ್ಟ 2,000 ಕ್ವಶನ್ ಬಿಡಿಸಿದಂಗ ಆಯ್ತು. 2,000 ಕ್ವಶನ್ ಬಿಡಿಸಿದಂಗ ಆಯ್ತು. ಹಿಂಗ್ ಪ್ರಿಪರೇಷನ್ ಮಾಡ್ರಿ. ಓಕೆ, ಕಡಿಮೆ ಮಾಡ್ರಿ, ನಾ ಬೇಡ ಅನ್ನೋದಿಲ್ಲ. 10, 15, 20, 30, 40 ಟೆಸ್ಟ್ ಬರೀ ಅವಶ್ಯಕತೆ ಇಲ್ಲ. 5 ಟೆಸ್ಟ್ ಬರ್ರಿ, ಪರ್ಫೆಕ್ಟ್ ಆಗಿ ಮಾಡ್ರಿ. ಓಕೆ, ಕಡಿಮೆ ಓದ್ರಿ, ರಿವಿಷನ್ ಮಾಡ್ರಿ. ರಿವಿಷನ್. ನಿಮ್ಮ ಓದು ನಿಮಗೆ ಜಾಬ್ ಕೊಡ್ಸಂಗಿಲ್ಲ, ನಿಮ್ಮ ರಿವಿಷನ್ ನಿಮಗೆ ಜಾಬ್ ಕೊಡಿಸ್ತದ. ಈ ತಲೆಗಿಟ್ಟವ್ರಿ. ರಿವಿಷನ್ ಯಾರು ಮಾಡ್ತೀರಿ ಅವ್ರಿಗೆ ಗೆಟ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಫೈನಲ್ ವಾರ್ 66 to 75 ರ್ಯಾಪಿಡ್ ರಿವಿಷನ್ ಹೇಳಿಲ್ಲ. ಈಗ ಎಟ್ಟ ರಿವಿಷನ್, 2 ರಿವಿಷನ್ ಹೇಳಿದ್ದೇನೆ. ರಿವಿಷನ್ 1 and 2 ಅಂತ ಹೇಳಿದೀನಿ. ಇದ 3ನೇ ರಿವಿಷನ್ ಇದೆ, ರ್ಯಾಪಿಡ್ ರಿವಿಷನ್. ಎಲ್ಲಾ ಟಾಪಿಕ್ ನೀವು ಇದನ್ನ ಹೆಂಗ್ ಮಾಡ್ಕೋತೀರಿ ನಿಮಗೆ ಬಿಟ್ಟದ್ದು. ಲಾಸ್ಟ್ 10 ಡೇಸ್ ನಿಮಗೆ ಬಿಡ್ತಾನಂತ. ಇದನ್ನ ಹೆಂಗ್ ಮಾಡ್ಕೋತೀರಿ ಮತ್ತೆ ಇಲ್ಲಿ ಏನು ಟೆಸ್ಟ್ ಬಿಡಿಸ್ತೀರೋ ಇಲ್ಲ ಮತ್ತೊಂದ್ಸಲ ನಾ ರಿವಿಷನ್ ಮಾಡ್ತನು ನೋಡ್ರಿ ಹೆಂಗ್ ಮಾಡ್ತೀರಿ. ಲಾಸ್ಟ್ 10 ಡೇಸ್ ಭಾಳ ಟೆಸ್ಟ್ ಕೊಡಕ್ ಹೋಗ್ಬೇಡ್ರಿ. ಎಲ್ಲರ ಮಾರ್ಕ್ಸ್ ಕಡಿಮೆ ಬಂದು ಅಂದ್ರೆ ಮತ್ತಟ ಮಾನಸಿಕ ಹಾಕಿರಿ. ಅದಕ್ಕಾಗಿ ಲಾಸ್ಟ್ 10 ಡೇಸ್ ಯಾವ್ದು ಟೆಸ್ಟ್ ಬೇಡ, ಏನ್ ಬೇಡ. ಲಾಸ್ಟ್ 10 ಡೇಸ್ ಕೀ ಪಾಯಿಂಟ್ ಅಂತೂ ಮಾಡ್ಕೊಂಡಿರ್ತೀರಿ ನೀವೆಲ್ಲ, ಅದನ್ನ ರಿವಿಷನ್ ಮಾಡ್ರಿ ಅಷ್ಟು ಸಾಕು. ಇಲ್ಲ ಸಾಧ್ಯ ಆದ್ರೆ PYQ ಬಿಡಿಸ್ರಿ. ಓಕೆ, ನೋಡಿ ಬಿಡಿಸ್ರಿ, ನೋಡಲ್ದ ಏನಲ್ಲ, ನೋಡಿ ಬಿಡಿಸ್ರಿ. ಓಕೆ, ಎಷ್ಟು ಮಾಡ್ರಿ. ಏನು ಟೈಮ್ ಟೇಬಲ್ ಹೆಂಗ್ ಹಾಕೋತೀರಿ ಅಂತಂದ್ರ ನಾನು ನಿಮಗೊಂದು ಐಡಿಯಲ್ ಟೈಮ್ ಟೇಬಲ್ ಹೇಳ್ತೇನೆ. ಡೈಲಿ 10 hours ಬೇಕು. ಸರ್ 10 hours ಗಿಂತ ಜಾಸ್ತಿ ಮಾಡ್ಬೋದಾ? ಬೇಡ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. 10 ತಾಸು ಸಾಕು, ಐಡಿಯಲ್ ಸ್ಟಡಿ ಅದು. ಓಕೆ, ಇಲ್ಲ ನಿಮ್ಗೆ ಹೇಳೋದೇನು ಅಂತಂದ್ರ ನೋಡ್ರಿ, ಕೆಲವೊಬ್ರು ನೈಟ್ ಓದ್ತಿರ್ತೀರಿ, ಕೆಲವೊಬ್ರು ಡೇ ಓದ್ತಿರ್ತೀರಿ. ನಿಮ್ಗೆ ಹೆಂಗ್ ಬೇಕೋ ಹಂಗ. ಬಟ್ ಮಾರ್ನಿಂಗ್ ಎದ್ದು ಓದೋದು ಒಳ್ಳೇದಂತ ಹೇಳಿ ನಂಗೆ ಅನ್ಸ್ತದೆ. ಇಲ್ಲ ನೀವು ನೈಟ್ ಓದಾವಿದ್ರೆ ಓದ್ರಿ, ಸಮಸ್ಯೆ ಇಲ್ಲ. ಇದನ್ನ ನೀವು ಚೇಂಜ್ ಮಾಡ್ಕೊಡ್ರಿ. ನಾ ಇಲ್ಲಿ ಮಾರ್ನಿಂಗ್ 5 ಗಂಟೆಗೆ ಕೇಳ್ತೀರಿ ಅಂದ್ರೆ 5 ರಿಂದ 8 ಕರೆಂಟ್ ಅಫೇರ್ಸ್ ರಿವಿಷನ್ ಫೋಕಸ್ ಮಾಡ್ರಿ. ಆಮೇಲೆ 8 ರಿಂದ 10 ನಿಮ್ದು ಏನೇನ್ ದಿನ ಕೆಲಸ, ಟಿಫಿನ್, ನಾಷ್ಟ ಅದೇನೈತಿ ಅದನ್ನೆಲ್ಲ ಮಾಡ್ಕೊಡ್ರಿ. 10 to 1 ಇಲ್ಲಿ ಮೇನ್ ಸಬ್ಜೆಕ್ಟ್ ಸ್ಟಡಿ ಮಾಡ್ರಿ. ಹಿಸ್ಟ್ರಿ ಅನ್ಕೊಡ್ರಿ, ಎಕನಾಮಿ ಅನ್ಕೊಡ್ರಿ, ಜಿಯೋಗ್ರಫಿ, ಆಮೇಲೆ ಪೊಲಿಟಿ, ಸೈನ್ಸ್, ಇದು ಯಾವ್ದು ಬೇಕಾದ ಅನ್ಕೊಡ್ರಿ, ಇದನ್ನ ಮಾಡ್ರಿ. ಆಮೇಲೆ ಆಫ್ಟರ್ನೂನ್ ಇದು ಏನ್ ಓದಿರ್ತಿರಲ್ಲ ಇದನ್ನ ನೋಟ್ಸ್ ರಿವಿಷನ್ ಮಾಡ್ರಿ 2 to 4. ಓಕೆ, ಇನ್ನು 4 to 5 ಸ್ವಲ್ಪ ನ್ಯಾಪ್ ತಗೊಳ್ರಿ, ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ರಿ. ಏನ್ ಮಾಡ್ತೀರಿ ನೋಡ್ರಿ, ಈವ್ನಿಂಗ್ ಗೇಮ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ 5 ರಿಂದ 7. ಓಕೆ, 7 ರಿಂದ 8 ಮತ್ತೆ ಸ್ವಲ್ಪ ಒಂದು ರೆಸ್ಟ್ ತಗೊಂಡು ಹೊರಗೆ ಹೋಗಿ ಸ್ವಲ್ಪ ಚಾ ಕುಡಿದು ಬಂದು ಫ್ರೆಶ್ ಅಪ್ ಆಗಿ ನೈಟ್ 8 ರಿಂದ 10 ಕೂತ್ರಿ ಅಂದ್ರೆ ಮಾಕ್ ಟೆಸ್ಟ್ ಬರೀರಿ. ಇಲ್ಲ ಏನ್ ಮಿಸ್ಟೇಕ್ಸ್ ಆಗುತ್ತೋ ಅನಲೈಸ್ ಮಾಡ್ರಿ. ಯಾವ್ದು ಟಫ್ ಅನಿಸ್ತದ್ಲ
ಆ ಟಫ್ ಇದ್ದದ ಸಬ್ಜೆಕ್ಟ್ ಮ್ಯಾಗ ಫೋಕಸ್ ಮಾಡ್ರಿ. ಓಕೆ, ಇದು ನಾ ಹೇಳ್ದಂಗೆ ಆಗ್ಬೇಕಂತೇನಿಲ್ಲ, ನಿಮಗೆ ಹೆಂಗೆ ಬೇಕು ಅದನ್ನು ಹಿಂಗೆ ಮಾಡ್ಕೊಡ್ರಿ. ಒಂದು 10 ಡೇಸ್ ಹೇಳಿದ್ದೀನಿ ನಾನು, ಇದು ನಿಮ್ಗೆ ಹೆಂಗೆ ಬೇಕು, ಸಾರಿ 10 ಅವರ್ಸ್ ಹೇಳಿದ್ದೀನಿ, 10 ಅವರ್ಸ್ ಸ್ಟಡಿ ಮಾಡೋದು ಹೇಳಿದ್ದೀನಿ, ನಿಮ್ಗೆ ಹೆಂಗೆ ಬೇಕಂಗೆ ಚೇಂಜ್ ಮಾಡ್ಕೊಡ್ರಿ. ಓಕೆ ರೈಟ್. ಸರ್ಗಳು ನೆಟ್ ಫಾಸ್ಟಾಗಿ ಹೇಳ್ತಾರೆ ಅನ್ಬೇಡ್ರಿ, ಭಾಳ ಟೈಮ್ ಇಂಪಾರ್ಟೆಂಟ್ ನಿಮಗೆ, ಅದಕ್ಕಾಗಿ ಇದನ್ನು ತಿಳ್ಕೊಡ್ರಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಕೆಲವೊಬ್ರಿಗೆ ಡೈಲಿ ಇದನ್ನು ಫಾಲೋ ಮಾಡೋಕ್ಕಾಗೋದಿಲ್ಲ, ಅದಕ್ಕಾಗಿ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡಕತ್ತೀನಿ. ಓಕೆ, ಇದು ಪೇಡ್ ಮೆಂಟರ್ಶಿಪ್ ಇರ್ತದೆ, ಫ್ರೀ ಇರಂಗಿಲ್ಲ, ಪೇಡ್ ಮೆಂಟರ್ಶಿಪ್ ಇರ್ತದೆ. ಕೆಳಗೆ ಪಿನ್ ಕಾಮೆಂಟ್ ಒಳಗೆ ನಾನು ಮೆಂಟರ್ಶಿಪ್ ಲಿಂಕ್ ಹಾಕಿರ್ತೀನಿ. ಯಾರಿಗಾದ್ರೂ ನೀಡ್ ಇತ್ತು ಅಂತಂದ್ರೆ ಏನು ಮಾಡ್ರಿ ಅಂತಂದ್ರೆ, ನೀವು ಆ ಲಿಂಕ್ ಒಳಗೆ ಜಾಯ್ನ್ ಆಗ್ರಿ, ಅಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಓಕೆ, ಏನೇನು ಮಾಡ್ತೀವಿ, ಮೆಂಟರ್ಶಿಪ್ ಅಂದ್ರೆ ಹೆಂಗಿರ್ತದೆ, ಅದಕ್ಕಾಗಿ ಇದು ಪೇಡ್ ಮೆಂಟರ್ಶಿಪ್ ಇರ್ತದೆ. ಪೇಡ್ ಮೆಂಟರ್ಶಿಪ್ ಯಾಕಂದ್ರೆ ನಿಮಗೂ ಕೂಡ ಅನ್ಸುತ್ತೆ, ನಾ ರೊಕ್ಕ ಕೊಟ್ಟೇನಿ ಅಂತಂದ್ರೆ ನಾ ಇದನ್ನ ಮಾಡ್ಬೇಕಂತ ಅನಿಸ್ತದೆ. ಫ್ರೀದಾಗ ಕೊಟ್ಟರೆ ಏನು ಮಾಡ್ತೀರಿ, ನೆಗ್ಲಿಜೆನ್ಸಿ ಮಾಡ್ತೀರಿ. ಆ ಒಂದು ಕಾರಣಕ್ಕಾಗಿ ಎಷ್ಟು ತಿಳ್ಕೊಟ್ರೆ ಸಾಕು. ಆಲ್ ದ ವೆರಿ ಬೆಸ್ಟ್ ಗೈಸ್, ಒಳ್ಳೇದಾಗಲಿ. ಓಕೆ ಮಾಡ್ರಿ, ಇದು ನಿಮ್ಮದು ಲಾಸ್ಟ್ ಅಟೆಂಪ್ಟ್ ಅನ್ಕೊಂಡು ಪ್ರಿಪೇರ್ ಆಗ್ರಿ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್.